ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ. 5 ವರ್ಷ ಆದ್ಮೇಲೆ ಬದಲಾವಣೆ ಆಗ್ಲೇಬೇಕು. ಏನಾಗುತ್ತೆ, ಇಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂತ ಸೂತ್ರ ಆಗಿರ್ಬೋದು, ಅಧಿಕಾರ ಯಾರು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅನ್ನೋ ಸೂತ್ರ ಇರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಏನಾಗಬೇಕಾದ್ರೂ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸೊ ಅದನ್ನು ಆ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಇಲ್ಲ, ಸಿಎಂ ಅವರು ಅವರೇ ಫಸ್ಟ್ ಟೈಮ್ ಹೇಳಿದ್ದಾರೆ ಸರ್, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತೇಳಿ. ನನಗೆ ಸಂತೋಷ, ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇರ್ತಾರೆ. ಅಲ್ಲ ಸರ್, ಈ ಗೊಂದಲದ ನಡುವೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಹೇಳಿಕೆ ಏನಕ್ಕೆ ಬಂತು ಹೊರಗಡೆಗೆ ಅಂತ? ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ. ಅವಾಗ ಬೆಂಬಲ ಯಾರಿಗಿದೆ? ಪಕ್ಷಕ್ಕೆ ತಾನೆ. ಸಿಎಂ ಬಾಯಿನೆಲ್ಲ ಆ ಮಾತು ಬಂತಲ್ಲ. ನೋಡಿ, ಯಾರೋ ಮಾತಾಡಿದ್ದು ನಾನು ಪ್ರತಿಕ್ರಿಯಿಸ್ಕೊಂಡು ಹೋದಾಗ ಅದು ಕೊನೆ ಇಲ್ಲ. ಹಾಗಾಗಿ ಮಾತಾಡಿದಂಥವ್ರು ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಮಾತಾಡಿರ್ತಾರೆ ಅನ್ನೋದು ಊಹೆ ಮಾಡ್ಕೊಳಕ್ಕೆ ನಾನು ಮುಂದಾಗಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಇಲ್ಲ ಅಂತ ಅದು ಯಾವಾಗ ಬೇಕಾದರೂ ಆಗ್ಬೋದು. ಇದು ರಾಜಕಾರಣ. ಹಾಗಾಗಿ ನಾವು ಹೇಳುವಂಥದ್ದು, ಕಾಂಗ್ರೆಸ್ ಸರ್ಕಾರ ಇದೆ, ಸಮಗ್ರವಾಗಿ 5 ವರ್ಷ ಸುಭದ್ರವಾದಂಥ ಸರ್ಕಾರ, ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ. ನೀವ್ ಹೇಳ್ತೀರಾ ಸರ್, ಈಗ ಅಲ್ಲಲ್ಲ ಸರ್, ನೀವ್ ಈಗ ಹೇಳ್ತೀರಾ ಸರ್, ಅಂದ್ರೆ ಸಿದ್ದರಾಮಯ್ಯ ಯಾವತ್ತೂ ಕೂಡ 5 ವರ್ಷ ಇರ್ತೀನಿ ಅಂತ ಹೇಳಿರಲಿಲ್ಲ. ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಮುಂದುವರಿತೀನಿ ಮಾತುಗಳು ಹೇಳಿದ್ದಾರೆ. ಸೊ ಎಲ್ಲ ಒಂದ್ ಕಡೆ 5 ವರ್ಷ ಅವ್ರು ಇರ್ತಾರ ಅಂತ ಹೈಕಮಾಂಡ್ ಅವ್ರಿಗೆ ಆಯುಸ್ಸು ಆರೋಗ್ಯ ಭಗವಂತ ಕೊಡ್ಲಿ. ನಾವು ಬೇರೆ ಇನ್ನೇನು ಹೇಳಲ್ಲ. ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ಇದೆ, ಅದು ನಾವು ಮುಂದುವರಿಸ್ತೀವಿ.